ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ನೀಡ್ತಾ ಇರೋದು ನನ್ನ ಇದೇ ಜುಲೈ 14ನೇ ತಾರೀಕು ಉತ್ತರ ನವರಾತ್ರಿಯ ಪ್ರಯುಕ್ತ ವಿಶೇಷವಾಗಿರುವಂತಹ ಕಾರ್ಯಕ್ರಮ ನಡೀತಾ ಇದೆ. ನೀವು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಗುರುಗಳನ್ನ ನೇರವಾಗಿ ಕೂಡ ಭೇಟಿ ಮಾಡಬಹುದು. ಎಲ್ಲರಿಗೂ ಕೂಡ ತಿಳ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡ್ತಾರೆ, ತಮಗೆ ತಿಳಿಸ್ಕೊಡ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸ್ಪಿರಿಚುವಲ್ ಗುರು ಇರ್ತಾರೆ. ಬನ್ನಿ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಇವುಗಳ ಇವತ್ತಿನ ಪ್ರಶ್ನೆ ಬಹುಶಃ ಸಾಕಷ್ಟು ಜನಕ್ಕೆ ಇದು ಅನುಭವ ಆಗಿರುತ್ತೆ ಅಂತಾನೆ ನಾನು ಮೊದಲಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂಚೆ ಎಲ್ಲ ತುಂಬ ಚೆನ್ನಾಗಿದ್ವಿ, ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಿದ್ರೆ ಗಂಡ ಹೆಂಡತಿ. ಇವಾಗೆಲ್ಲೋ ಒಂದು ಕಡೆ ಮನಸ್ತಾಪ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ. ಅಥವಾ ಬಿಸ್ನೆಸ್ ವಿಚಾರಕ್ಕೆ ಬಂದಾಗ ಬಿಸ್ನೆಸ್ ಮುಂಚೆ ಚೆನ್ನಾಗಾಗ್ತಾ ಇತ್ತು, ಈಗ ಯಾರೋ ಏನೋ ದೃಷ್ಟಿ ಬೀಳೋ ಅಥವಾ ನಮ್ಮ ಬಿಸ್ನೆಸ್ ಹಾಳಾಗಲಿ ಅಂತ ಏನೋ ಮಾಡಿಸ್ಬಿಟ್ಟಿದ್ದಾರೆ. ಅಥವಾ ಆರೋಗ್ಯ ವಿಚಾರಕ್ಕೆ ಬಂದಾಗ ನಾನು ತುಂಬ ಹೆಲ್ತಿಯಾಗಿದ್ದೆ, ಯಾರೋ ಕಣ್ಣು ಹಾಕ್ಬಿಟ್ಟಿದ್ದಾರೆ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ. ನನಗೆ ಪದೇ ತಿಂಗಳಾಯಿತು ಅಂದರೆ ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತೀನಿ. ಸೊ ಒಟ್ಟಾರೆ ಈ ಮಾತಾ ಮಂತ್ರದ ಪ್ರಯೋಗ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋದು ಹೇಗೆ, ಅಥವಾ ಮೆಂಟಲಿ ಕೆಲವ್ರಿಗೆ ಏನೂ ಆಗಿಲ್ಲ ಅಂದರೂ ಕೂಡ ಅನಿಸ್ತಾ ಇರುತ್ತೆ, ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ಏನು ಮಾಡಬೇಕಾಗುತ್ತೆ, ಇದ್ರ ಬಗ್ಗೆ ತಿಳಿಸ್ತೀನಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮೊದಲಿಗೆ ನಮಗೆ ಒಂದು ರೀತಿಯ ಮಂಕು ಆವರಿಸುತ್ತೆ. ಆಮೇಲೆ ಇಲ್ಲ ಸಲ್ಲದ ಅಪವಾದಗಳು, ಅಪಕೀರ್ತಿ, ಅಪಜಯ, ಆಮೇಲೆ ಮುಖದ ಮೇಲೂ ಕೂಡ ಆ ಮಾಡಿಸಿರ್ತಕ್ಕಂತಹದ್ದು ಕೆಲವೊಂದು ಮಾರ್ಕ್ಗಳು ಇದ್ದಕ್ಕಿದ್ದಂಗೆ ಗೊತ್ತಾಗತ್ತೆ. ಲಕ್ಷಣಗಳು ಒಂಥರ ಕಪ್ಪು ಕಾಣುವಂಥದ್ದು, ಆಮೇಲೆ ಬಂಗ್ ಬರುವಂಥದ್ದು, ಪದೇ ಪದೇ ಈಗ ಹೆಣ್ಣು ಮಕ್ಕಳಿಗೆ ಎಡಗಣ್ಣು ನೋಡಿಕೊಂಡ್ರೆ ಶುಭ, ಅದೇ ಬಲಗಣ್ಣು ನೋಡ್ಕೊಬಿಡೋದು, ಪದೇ ಆಗ್ತಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಾ ಇರುತ್ತೆ. ಆದರೆ ಯಾರು ಏನಾದರೂ ಮಾಡಿಸಿದರೆ ದಿಢೀರ್ ಆಸ್ಪತ್ರೆಗೆ ಹೋಗುವಂಥದ್ದು, ಆಸ್ಪತ್ರೆಗೆ ತೋರಿಸಿದ್ರು ಕೂಡ ಅದು ವಾಸಿ ಆಗದೇ ಇರತಕ್ಕಂಥದ್ದು, ನಾರ್ಮಲ್ ಬರುತ್ತೆ. ಆದರೆ ಬೇರೆ ಇನ್ನೇನು ಪೂಜೆ ಮಾಡ್ತೀರಿ ಅದು ಕೂಡ ನಿಮಗೆ ವರ್ಕೌಟ್ ಆಗ್ತಾ ಇಲ್ಲ. ಮನೆಗೆ 8 ದಿಕ್ಕಲ್ಲಿ 8 ನಿಂಬೆಹಣ್ಣನ್ನು ಇಡುವಂಥದ್ದು, 8 ನಿಂಬೆಹಣ್ಣನ್ನು ಇಡ್ತಕ್ಕಂತಹದ್ದು. ಇವತ್ತು ನೀವು ಬೆಳಗ್ಗೆ ಇಟ್ಟಿದೆ ಅಂತಂದರೆ ನಾಳೆ ಸಂಜೆ ತನಕ ಅದು 24 ಗಂಟೆ ಅದನ್ನು ವಾಚ್ ಮಾಡ್ತಕ್ಕಂಥದ್ದು. ಯಾವ ದಿಕ್ಕಿನದ್ದು ಪೂರ್ಣವಾಗಿ ಎಷ್ಟು ಅಂತಂದರೆ ಬಾಡೋಗಿರುತ್ತೆ, ಇಲ್ಲಾಂದರೆ ವರ್ಣವೇ ಬದಲಾಗಿರುತ್ತೆ. ಇದರಿಂದ ನಾವು ತಿಳ್ಕೊಬೋದು ಆಗಿದೆ ಅಂತ. ಈ ಥರದ್ದು ಬೇಕಾದಷ್ಟಿದೆ ನಾವು ತಿಳಿದುಕೊಳ್ಳಲಿಕ್ಕೆ. ಆ ತಿಳಿದುಕೊಳ್ಳೋದಕ್ಕೆ ಅಲ್ಲೇ ನಾವು ಕಾಲಹರಣ ಮಾಡ್ಕೊಳ್ತಾ ಅಲ್ಲೇ ಯಾರು ಮಾಡಿದ್ದಾರೆ ಅಂತ ತಿಳ್ಕೊಂಡು ಅವರ ಮೇಲೆ ನಾವು ನಿಂದಿಸೋ ಮುಖಾಂತರವೇ ಸಮಯವನ್ನು ವ್ಯರ್ಥ ಮಾಡುವ ಬದಲಿಗೆ ಏನು ಮಾಡಬೇಕು ಅಂತಂದರೆ ಅದನ್ನು ರಿಮೂವ್ ಮಾಡ್ಕೊಳ್ತಕ್ಕಂತಹದ್ದು. ಯಾವ ರೀತಿಯಾಗಿ ಅಂತಂದರೆ ಬೆಳಿಗ್ಗೆ ಎದ್ದು ನೀವು ಉಷತ್ ಕಾಲದಲ್ಲಿ ಉಷಾಪಾನವನ್ನು ಸ್ವೀಕರಿಸ್ತಕ್ಕಂಥದ್ದು. ಉಷಾಪಾನ ಅಂತಂದರೆ ಬಿಸಿ ನೀರನ್ನು ಸ್ವೀಕರಿಸ್ತಕ್ಕಂಥದ್ದು. ಆ ಬಿಸಿ ನೀರು ಕುಡಿಯುವಾಗ ಓಂ ರಾಹವೇ ನಮಃ, ರಾಹುವನ್ನು ತಿಳ್ಕೊಳ್ಳಿ. ಯಾರಾದರೂ ನಮಗೆ ಮಾಡಿಸಿದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಬಂತು ಅಂತಂದರೆ ರಾಹುವನ್ನು ತಿಳಿದುಕೊಡ್ತಕ್ಕಂಥದ್ದು. ನಂತರ ನೀವು ಸ್ನಾನ ಆದ ನಂತರ ಕೂಡ ರಾಹುವಿನ ಅಷ್ಟೋತ್ತರವೇ ಪಠಿಸುವಂಥದ್ದನ್ನು ಮಾಡ್ಕೊಳ್ತೀರಿ. ಕೆಂಪು ಕಲ್ಲು ಸಕ್ಕರೆ ಮೊಸರು ತಿಂದು ಹೊರಗಡೆ ಹೋಗ್ತಕ್ಕಂತಹದ್ದನ್ನು ಮಾಡ್ಕೊಳ್ಳಿ. ಯಾರಿಗಾದರೂ ನಿಮ್ಮ ಪಾದರಕ್ಷೆಗಳು ಯಾರಿಗಾದರೂ ಕೂಡ ಬೇಕು ಅನಿಸಿದ್ರೆ ಅಂತಹ ನಿಮ್ಮದು ಅಂತಂದರೆ ನೀವು ತೆಗೆದುಕೊಡ್ತಕ್ಕಂಥದ್ದು ಪಾದರಕ್ಷೆಗಳನ್ನು ದಾನ ಮಾಡ್ತಕ್ಕಂತಹದ್ದು. ದಾನ ಮಾಡುವ ಮುನ್ನ 1 ದಿವಸ 2 ದಿವಸ 3 ದಿನಗಳ ಕಾಲ ನಿಮ್ಮ ಮನೆ ಇಟ್ಕೊಂಡಿದ್ದು ಆ ಪಾದರಕ್ಷೆಗಳನ್ನು ದಾನ ಅದರಿಂದ ಕೂಡ ರಿಮೂವ್ ಮಾಡ್ತಕ್ಕಂತಹ ಪದ್ಧತಿ ಇರುತ್ತೆ. ರಾಹು ಅಷ್ಟೋತ್ತರ ಪಠಿಸೋ ಮುಖಾಂತರ ಇರುತ್ತೆ. ಇನ್ನು ತಾಂತ್ರಿಕ ಪದ್ಧತಿಯಲ್ಲಿ ಹೇಳೋದಾದರೆ ಇದಕ್ಕೆ ನಮಗಿರ್ತಕ್ಕಂಥ ಅಷ್ಟೂ ನೋವುಗಳನ್ನು ಅಷ್ಟೂ ಕಷ್ಟಗಳನ್ನು ಒಂದು ತಾಮ್ರದ ತಗಡಲ್ಲಿ ಬರೆದು ಬಿಡ್ತಕ್ಕಂತಹದ್ದು. ನಮಗಿರ್ತಕ್ಕಂಥ ಈ ದುಃಖ ಹೋಗಬೇಕು ಅಷ್ಟನ್ನು ಕೂಡ ಹೇಳಿಕೊಳ್ತಾ ಬರೆದು ಬಿಡೋದು. ಅದನ್ನು ಹೋಲ್ಡ್ ಮಾಡಿ ಈ 3 ಕಲರ್ ದಾರ ಅಂತ ಬರುತ್ತೆ, ಆ 3 ಕಲರ್ ದಾರದಿಂದ ಸುತ್ತಿಬಿಟ್ಟು ಮರುಳ ಮಾತಂಗಿ ಗಿಡ ಅಂತ ಬರುತ್ತೆ. ಮರುಳ ಮಾತಂಗಿ ಗಿಡಕ್ಕೆ ಅದನ್ನು ಕಟ್ಟಿಬಿಟ್ಟು ಅದರ ಮೇಲೆ ಕಲ್ಲು ಇಟ್ಟು ಬರಬೇಕು ನೀವು. ಬಹುಶಃ ನಿಮ್ಮ ಕಷ್ಟಗಳು ಅಲ್ಲಿಗೆ ಕೊನೆ. ನಿಮಗೆ ಯಾರೋ ಮಾಡಿಸಿದ್ರಂತ ನಿಮ್ಮಲ್ಲಿ ಮಾನಸಿಕವಾಗಿ ನೊಂದುಕೊಳ್ತಾ ಇದ್ದಾರಲ್ಲ, ಅಲ್ಲಿಗೆ ಕೊನೆ ಅಷ್ಟೇ, ಹೆಂಡದು. ನಂತರ ನೀವು ಮನೆಗೆ ಬಂದು ಅವತ್ತು ಪುನಃ ಸ್ನಾನವನ್ನು ಮಾಡಬೇಕು. ಪುನಃ ಸ್ನಾನವನ್ನು ಮಾಡಿ ಪೂಜೆಯೆಲ್ಲ ಆದ ನಂತರ ಬೆಲ್ಲದ ಪಾನಕವನ್ನು ನೀವು ನಿಮ್ಮ ಮನೇಲಿರ್ತಕ್ಕಂಥ ಯಾವ ದೇವರು ಇಟ್ಟಿದ್ರೂ ಗೊತ್ತಿಲ್ಲ, ಆದರೆ ನಾರಸಿಂಹನ ಫೋಟೋ ಒಂದಿದ್ದು ಅವತ್ತೇ ತರ್ತೀನಿ ಅಂದರೆ
ಬಹಳ ಶ್ರೇಷ್ಠ. ಓಂ ವಜ್ರನಖಾಯ ವಿದ್ಮಹೆ ತೀಕ್ಷ್ಣ ದಗ್ಗಸ್ತ್ರಾಯ ಧೀಮಹೆ ತನ್ನೋ ನಾರಸಿಂಹ ಪ್ರಚೋದಯಾತ್ ಈ ಮಂತ್ರವನ್ನು ಹೇಳಿಕೊಳ್ತಾ ಆ ಒಂದು ಬೆಲ್ಲದ ಪಾನಕವನ್ನು ನೈವೇದ್ಯ ಮಾಡಿ ನೀವು ಸ್ವೀಕಾರ ಮಾಡ್ತೀರಿ ಅಂತಂದರೆ ಅಲ್ಲಿಂದ ಆಚೆಗೆ ನಿಮ್ಮ ಒಂದು ವೆಹಿಕಲ್ ಸರ್ವಿಸ್ ಮಾಡಿದ್ರೆ ಹೇಗೆ ನೀವು ಹಾಗಿರ್ತೀರಿ, ನಿಮ್ಮ ಮನೆ ಹಾಗಿರುತ್ತೆ, ನಿಮ್ಮ ಮನೆತನ ಹಾಗಿರುತ್ತೆ, ನಿಮ್ಮ ಮನಸ್ಸು ಉಲ್ಲಾಸವಾಗಿ ಇರುತ್ತೆ ಅಲ್ಲಿಂದ ಆಚೆಗೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಯಾರಾದರೂ ಏನಾದರೂ ಮಾಡಿಸಿದ್ದಾರೆ ಅಂದರೆ ಅದು ಯಾವ ರೀತಿ ಲಕ್ಷಣಗಳಿಂದ ನಮಗೆ ಗೊತ್ತಾಗುತ್ತೆ ಅಂತ ಸ್ವಲ್ಪ ನೀವು ತಿಳಿಸ್ಕೊಟ್ಟಿದ್ದೀರಾ. ಬಹುಶಃ ಈ ರೀತಿ ಏನಾದರೂ ಸನ್ನಿವೇಶಗಳು ಅವರಲ್ಲಿ ಆಗ್ತಾ ಇದ್ರೆ ಮೊದಲು ಎತ್ತೆಚ್ಕೊಳ್ಬೋದು. ಅದರ ಜೊತೆಯಲ್ಲಿ ಖಂಡಿತವಾಗ್ಲೂ ಯಾವ ರೆಮಿಡಿ ಫಾಲೋ ಮಾಡಬೇಕು ಅಂತ ತಿಳಿಸಿದ್ರಿ. ಅದರ ಜೊತೆಯಲ್ಲಿ ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಕೂಡ ನಿಮ್ಮ ಒಂದು ಲೈಫ್ನಲ್ಲಿ ಮುಂಚೆ ಚೆನ್ನಾಗಿದ್ವಿ, ಯಾರನ್ನೇ ಮಾಡ್ತಿದ್ದಾರಪ್ಪ, ಅದರಿಂದ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂತಂದರೆ ಆತಂಕಕ್ಕೊಳಗಾಗಬೇಡಿ, ಭಯ ಪಡಬೇಡಿ. ವಿಷ್ಣುದತ್ತ ಗುರುಜಿಯವರು ತಿಳಿಸಿರುವಂಥ ಈ ಒಂದು ಸರಳವಾಗಿರುವಂಥ ರೆಮಿಡಿನ ಫಾಲೋ ಮಾಡೋದ್ರಿಂದ ನೀವು ಮೆಂಟಲಿ ಕೂಡ ಹೊರಗಡೆ ಬರ್ತೀರಾ, ಇನ್ನು ಆ ಒಂದು ಸಮಸ್ಯೆಯಿಂದ ಕೂಡ ಹೊರಗಡೆ ಬರಲಿಕ್ಕೆ ನಿಮಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.